ಹಲೋ, ಹಾಯ್, ನಮಸ್ಕಾರ. ಇವತ್ತೊಂದು ಜಾಗಕ್ಕೆ ಕರ್ಕೊಂಡ್ಬಂದ ಇದ್ದೀನಿ. ಯಾವ ಜಾಗ ಹತ್ತಿರ ಬನ್ನಿ ಹೋಗೋಣ. ಈ ಜಾಗ ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ ಅನ್ಕೋತೀನಿ. ಆದರೆ ಇದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ. ತಾರಾನಗರ ಜಲಾಶಯ ಅಂತ ಹೇಳ್ಬಿಟ್ಟು ಇದು ಸಂಡೂರ್ಗೆ ಹೋಗೋ ದಾರಿಯಲ್ಲಿ ಬರುತ್ತೆ. ತಾರಾನಗರ ಪಕ್ಕದಲ್ಲಿ ಬರುತ್ತೆ. ಈ ಚಟ್ಟ ಮೇಲೆ ಇದೆಯಲ್ಲ, ಸ್ವಲ್ಪ ನೀರು ಶೇಖರಣೆ ಆಗ್ತದೆ. ಆ ನೀರು ಶೇಖರಣೆ ಆಗಿದ್ದು ಇಲ್ಲಿ ಪ್ಲೇಟ್ ಮುಖಾಂತರ ಇಲ್ಲಿ ಕಾಲದಲ್ಲಿ ಬಿಡ್ತಾರೆ. ಭಾಳಷ್ಟು ಹೊಲಕ್ಕೆ ಕೂಡ ಇದು ಅನುಕೂಲ ಆಗ್ತದೆ. ಭಾಳಷ್ಟು ನೀರು ಕುಡಿಯೋಕ್ಕೆ ಕೂಡ ಭಾಳ ಅನುಕೂಲ ಆಗ್ತದೆ. ತಾರಾನಗರ ಏನು ಚೆಕ್ ಡ್ಯಾಮ್ ಇದೆಯಲ್ಲ, ತುಂಬ ಸುಂದರವಾದ ತಾಣ. ಇದನ್ನು ತಾರಾನಗರ ಜಲಾಶಯ ಮತ್ತು ನಾರಿಹಳ್ಳ ಜಲಾಶಯ ಅಂತಲೇ ಕರೀತಾರೆ. ಇದು ಸಂಡೂರಿನಿಂದ ಒಂದು 10-9 ಕಿಲೋಮೀಟರ್ ಒಳಗಡೆ ನಮಗೆ ಈ ಜಲಾಶಯ ಸಿಗುತ್ತೆ. ಇದರ ಕೆಪಾಸಿಟಿ 1 TMC ಒಳಗಡೆ ಅನಿಸುತ್ತೆ. ಇದ್ರ ನೀರಿನ ಒಂದು ಕೆಪಾಸಿಟಿ ನಮಗೆ ತುಂಬ ಐಡಿಯಾ ಇಲ್ಲ. ನನಗನ್ಸಿದ ಪ್ರಕಾರ 1 TMC ಒಳಗಡೆ ಅನಿಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ತುಂಬ ಅದ್ಭುತವಾದ ಸ್ಥಳ, ಆದರೆ ತುಂಬ ಅಪಾಯಕಾರಿ ಕೂಡ. ಯಾಕಂದರೆ ಇಲ್ಲೆಲ್ಲ ಬಸ್ಗಳು, ಲಾರಿಗಳು ತುಂಬ ಸ್ಪೀಡಾಗಿ ಹೋಗ್ತಿರ್ತಾವೆ. ನೀವು ಹೋಗೋದ್ರ ಬಂದರೆ ಭಾಳ ಜಾಗೃತಿಯಿಂದ ಬರಬೇಕು. ನೋಡಿ, ಇನ್ನೂ ಭಾಳಷ್ಟು ಜಾಗಗಳಿದೆ. ಅದು ನಿಮಗೆ ಒಂದು ಡ್ರೋನ್ ಮುಖಾಂತರ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಇದು ನಮ್ಮ ಉತ್ತರ ಕರ್ನಾಟಕದ ಮಲೆನಾಡು ಅಂತಲೇ ಕರೀಬಹುದು. ಯಾಕಂದರೆ ಅಷ್ಟು ಹಚ್ಚ ಹಸಿರು ಸುಂದರವಾಗಿರುತ್ತದೆ. ಮಾನಸ ಸರೋವರ ಎಂದು ಕರೆಯಲ್ಪಡುವ ಸಂಡೂರು ತಾಲೂಕಿನ ತಾರಾನಗರ ಜಲಾಶಯ
ಸಂಡೂರು ಭಾಗದಲ್ಲಿ ಹಲವು ಪ್ರವಾಸಿ ತಾಣಗಳಿದ್ದು ಅದರಲ್ಲಿ ಪ್ರಮುಖ ತಾಣವೇ ಈ ತಾರಾನಗರ ಜಲಾಶಯ. ನೋಡಿದ್ರಲ್ಲ ಸ್ನೇಹಿತರೆ, ಮತ್ತೊಂದು ವಿಡಿಯೋದ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.